9 ಜನವರಿ 2024. ಇವತ್ತು ನಿಫ್ಟಿ 50 ಏನಾಯಿತು, BSE ಸೆನ್ಸೆಕ್ಸ್ನಲ್ಲಿ ಏನಾಯಿತು, ಮತ್ತು ಮಾರ್ಕೆಟಲ್ಲಿ ಟ್ರೆಂಡಿಂಗ್ ಶೇರಲ್ಲಿ ಏನಾಯಿತು ಅಂತ ನೋಡೋಣ ಬನ್ನಿ. ಇವತ್ತು ನಿಫ್ಟಿ 50 ಬಂದು ಕ್ಲೋಸ್ ಆಗಬೇಕಾದ್ರೆ 21,544 ಪಾಯಿಂಟ್ಸಿಗೆ ಕ್ಲೋಸ್ ಆಗಿದೆ. ಅಂದರೆ 31.85 ಅಂದರೆ 32 ಪಾಯಿಂಟ್ಸ್ ಏರಿಕೆ ಆಗಿದೆ. ಆದರೆ ಇಲ್ಲಿ ಒಂದು ಕ್ಯಾಂಡಲ್ ಸ್ಟಿಕ್ ಬಗ್ಗೆ ಇವತ್ತು ಮಾತಾಡೋಣ, ಗ್ರಾಫ್ ಬಗ್ಗೆ ಮಾತಾಡೋಣ. ಇದನ್ನು ನೀವು ನೋಡ್ತಾ ಇದ್ದರೆ ನಿಮಗೊಂದು ಐಡಿಯಾನೂ ಸಿಗುತ್ತೆ. ಕ್ಯಾಂಡಲ್ ಸ್ಟಿಕ್ ಇವತ್ತು ಗ್ಯಾಪ್ ಅಪ್ ಓಪನ್ ಆಯಿತು. ಗ್ಯಾಪ್ ಅಪ್ ಅಂದರೆ ನಿನ್ನೆ ಇಲ್ಲಿಗೆ ಕ್ಲೋಸ್ ಆಗಿದ್ದು, ಇವತ್ತು ಇಲ್ಲಿಗೆ ಓಪನ್ ಆಯಿತು. 21,700 ತನಕನೂ ಹೋಗಿ ಆಮೇಲೆ ಇದು ಫಾಲ್ ಆಯಿತು. ಮೇ ಬಿ ಅನ್ಬೋದು ನೀವು ಬರೀ 30 ಪಾಯಿಂಟ್ಸ್ ಏರಿಕೆ ಆಗಿದೆ ಅಂತ. ಆದರೆ ಇದು ನೋಡಿ, ಇದು ಟ್ರೇಸ್ ಮಾಡಿರೋ ಒಂದು ಪ್ರೈಸ್ ಇರ್ಬೋದು, ಇದು ಪಾಯಿಂಟ್ಸು 21,700ಕ್ಕೆ ಹೋಗ್ಬಿಟ್ಟು ಮತ್ತೆ ಕೆಳಗೆ ಬಂತು. ಈ ಮಾರ್ಕೆಟ್ನ ವಾಲಟೈಲ್ ಮಾರ್ಕೆಟ್ ಅಂತಾರೆ. ತುಂಬ ಏರಿಕೆ, ತುಂಬ ಇಳಿಕೆ. ಈ ಥರ ತುಂಬ ಏರಿಕೆ, ತುಂಬ ಇಳಿಕೆನೂ ನೀವು ನೋಡ್ತೀರ ಮಾರ್ಕೆಟ್ನಲ್ಲಿ. ಆದರೆ ಇಂಥ ಟೈಮ್ನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಬಿಯರ್ಸು ಬುಲ್ಲು, ಬೈಯರ್ಸು ಸೆಲ್ಲರ್ಸು ತುಂಬಾ ಅಗ್ರೆಷನಲ್ಲಿರ್ತಾರೆ. ಮಧ್ಯದಲ್ಲಿ ಈ ಸಣ್ಣ ಪುಟ್ಟ ಪ್ಲೇಯರ್ಸ್ ಏನಿರ್ತಾರೆ, ರಿಟೇಲ್ ಕಸ್ಟಮರ್ಸಿಗೆ ಇದನ್ನು ಪ್ರಾಬ್ಲಮ್ಮು ಕ್ರಿಯೇಟ್ ಮಾಡಿ ಅನ್ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಬರುತ್ತೆ. ಇದು ನೀವು ನೋಡ್ಬೋದು ಚಾರ್ಟ್. ಅದೇ ರೀತಿ ಇಲ್ಲೂ ಚಾರ್ಟ್ ನೋಡ್ಬೋದು. ಗ್ಯಾಪ್ ಅಪ್ ಓಪನ್ ಆಯಿತು. ಅಂದರೆ ಇಲ್ಲಿ ಕ್ಲೋಸ್ ಆಗಿದ್ದು 8ನೇ ತಾರೀಕು, 9ನೇ ತಾರೀಕು ಇಲ್ಲಿಗೆ ಓಪನ್ ಆಯಿತು. ಆಮೇಲೆ ಮೇಲ್ಗಡೆ ಹೋಗಿ ಮತ್ತೆ ಕೆಳಗಡೆ ಬರೋಕ್ಕೆ ಶುರು ಆಯಿತು. ಮೇ ಬಿ ಓವರಾಲ್ ಆಗಿ ಈ ಓವರಾಲ್ ಇವತ್ತಿಂದ ಡೇ ನೋಡಿದ್ರೆ ಒಂದು 30 ಪಾಯಿಂಟ್ಸ್ ಏನು ಏರಿಕೆ ಆಗಿರ್ಬೋದು. ಬಟ್ ಇದು ವಾಲಟೈಲ್ ಮಾರ್ಕೆಟ್, ಇದು ತುಂಬ ವಾಲಟೈಲ್ ಮಾರ್ಕೆಟ್ ಇದು ಇವತ್ತು. ಅದೇ ರೀತಿ ನೋಡಿ, ಕ್ಯಾಂಡಲ್ಸ್ಟಿಕ್ ಬೇರೆ ಬೇರೆ ದಿವಸದ್ದು ಇದೆ, ಇದರಲ್ಲಿ ನೋಡ್ಕೊಬೋದು ನೀವು ಪಾಸ್ ಮಾಡಬೇಕಿದ್ರೆ. ಈಗ BSE ಸೆನ್ಸೆಕ್ಸ್ ಏನಾಯಿತು ಅಂದರೆ, BSE ಸೆನ್ಸೆಕ್ಸ್ನಲ್ಲಿ ಆಲ್ಮೋಸ್ಟ್ ಹಂಗೆ ಇತ್ತು ಅನ್ಬೋದು. ಯಾಕೆ ಅಂತ ಹೇಳಿದ್ರೆ, ಇದು ಕ್ಲೋಸ್ ಆಗಬೇಕಾದ್ರೆ 71,386.21 ಪಾಯಿಂಟ್ಸಿಗೆ ಕ್ಲೋಸ್ ಆಗಿದೆ. ಅಂದರೆ ಸುಮಾರು ಒಂದು 30 ಪಾಯಿಂಟ್ಸ್. ಬಟ್ 30 ಪಾಯಿಂಟ್ಸ್ ಒಂದು ಸ್ಲ್ಯಾಂಟ್ ಅಂತಲೇ ಹೇಳ್ಬೋದು. ವಾಲಟೈಲ್ ಮಾರ್ಕೆಟ್ ಇವತ್ತು ಓವರಾಲ್ ಆಗಿ. ಮತ್ತು ಟ್ರೆಂಡಿಂಗ್ ಶೇರ್ ಯಾವುದು ಅಂತ ಹೇಳಿದ್ರೆ ಸುಜ್ಲಾನ್ ಎನರ್ಜಿ. ಸುಮಾರು ಪ್ರತಿಯೊಂದು ಶೇರಿಗೆ ಒಂದು 95 ಪೈಸಾ ಏರಿಕೆ ಆಯಿತು. ಇದರಲ್ಲಿ ಯಾಕೆ ಇಂಟ್ರಾಡೇ ಮಾಡೋಕ್ಕಾಗಲ್ವಾ ಅಂತ ಹೇಳಿದ್ರೆ, ಮಾಡೋಕ್ಕಾಗಲ್ಲ ಸದ್ಯಕ್ಕೆ. ಯಾಕೆ ಅಂದರೆ ಸೇಬಿ ಅಂತ ಏನಿದೆ ಆ ಬೋರ್ಡು, ಅದು ರೆಸ್ಟ್ರಿಕ್ಟ್ ಮಾಡಿದೆ, ಇದರಲ್ಲಿ ಇಂಟ್ರಾಡೇ ಟ್ರೇಡ್ ಮಾಡೋಂಗಿಲ್ಲ ಅಂತ. ಅದೇ ರೀತಿ ನಾವು ಅಡಾನಿ ಎಂಟರ್ಪ್ರೈಸ್ ನೋಡೋದಾದರೆ ಇವತ್ತು ಸುಮಾರು 51 ರೂಪಾಯಿ ಏರಿಕೆ ಆಗಿದೆ ಪ್ರತಿಯೊಂದು ಶೇರಲ್ಲಿ. ಟಾಟಾ ಮೋಟರ್ಸ್ನಲ್ಲಿ ಓವರಾಲ್ ಆಗಿ ಇವತ್ತು ಪ್ರತಿಯೊಂದು ಶೇರಿಗೆ ಒಂದು 10 ರೂಪಾಯಿ ಏರಿಕೆ ಆಗಿದೆ. ವೊಡಾಫೋನ್ ಐಡಿಯಾದಲ್ಲಿ ಸುಮಾರು 95 ಪೈಸೆ ಇಳಿಕೆ ಆಗಿದೆ. ಇದರಲ್ಲಿ ಇಂಟ್ರಾಡೇ ಮಾಡಿದರೆ ನೀವು ಸ್ಟಾಪ್ ಲಾಸ್ ಹಾಕಿಲ್ಲ ಅಂದರೆ ಇವತ್ತು ಲಾಸ್ ಆಗುತ್ತೆ. ಅದಕ್ಕೆ ನೀವು ಸ್ಟಾಪ್ ಲಾಸು, ಕ್ವಾಂಟಿಟಿ, ನಿಮ್ಮ ಬಜೆಟ್ನ ಮ್ಯಾನೇಜ್ ಮಾಡೋಕ್ಕೆ, ಲಾಸ್ನ ಮ್ಯಾನೇಜ್ ಮಾಡಿದ್ರೆ ನಿಮಗೆ ಪ್ರಾಫಿಟ್ ಆಗೋ ದಿನಗಳು ಜಾಸ್ತಿ ಇರುತ್ತೆ, ಲಾಸ್ ಆಗೇ ಆಗುತ್ತೆ ಶೇರ್ ಮಾರ್ಕೆಟ್ ಅಂದರೆ. ಆದರೆ ಕಡಿಮೆ ಇರುತ್ತೆ. ಲಾಸಸ್ನ ಕಡಿಮೆ ಮಾಡಿಕೊಂಡು ಪ್ರಾಫಿಟ್ನ ಜಾಸ್ತಿ ಮಾಡಿದ್ರೆ ಓವರಾಲಾಗಿ ನೀವು ನೋಡಿದಾಗ ಒಂದು ರಿಟರ್ನ್ಸ್ ಬರುತ್ತೆ. ಅಡಾನಿ ಪೋರ್ಟ್ಸ್ ಏನಾಯಿತು ಅಂದರೆ ಪ್ರತಿಯೊಂದು ಶೇರ್ನಲ್ಲಿ ಇವತ್ತು ಸುಮಾರು 28 ರೂಪಾಯಿ. ನಿಫ್ಟಿ 50ನಲ್ಲಿ ಏನಾಯಿತು ಅಂತ ಹೇಳಿದ್ರೆ, ಇವತ್ತು ನಿಫ್ಟಿ 50ನಲ್ಲಿ ಹೀರೋ ಮೋಟರ್ ಕ್ರಾಪ್ಸ್ ಸುಮಾರು 103 ರೂಪಾಯಿ ಏರಿಕೆ ಆಗಿದೆ. ಅಡಾನಿ ಪೋರ್ಟ್ಸ್ ಸುಮಾರು 28 ರೂಪಾಯಿ ಏರಿಕೆ ಆಗಿದೆ. ಅಪೋಲೋ ಹಾಸ್ಪಿಟಲ್ ಸುಮಾರು 115 ರೂಪಾಯಿ ಪ್ರತಿಯೊಂದು ಶೇರಲ್ಲಿ ಏರಿಕೆ ಆಗಿದೆ. SBI ಲೈಫ್ ಇನ್ಶೂರೆನ್ಸ್ ಸುಮಾರು 28 ರೂಪಾಯಿ ಏರಿಕೆ ಆಗಿದೆ. ಅಡಾನಿ ಎಂಟರ್ಪ್ರೈಸಲ್ಲಿ ಸುಮಾರು 51 ರೂಪಾಯಿ ಏರಿಕೆ ಆಗಿದೆ. ಬಜಾಜ್ ಆಟೋನಲ್ಲಿ ಸುಮಾರು 110 ರೂಪಾಯಿ ಏರಿಕೆ ಆಗಿದೆ. L&Tನಲ್ಲಿ ಸುಮಾರು 54 ರೂಪಾಯಿ ಏರಿಕೆ ಆಗಿದೆ. ಭಾರತಿ ಏರ್ಟೆಲ್, ಸನ್ ಫಾರ್ಮಾಸ್ಯೂಟಿಕಲ್, ಸಿಪ್ಲಾ, ಟಾಟಾ ಮೋಟರ್ಸ್, ಕೋಲ್ ಇಂಡಿಯಾ ಮತ್ತು ಡಿವಿಸ್ ಲ್ಯಾಬೊರೇಟರೀಸ್ನಲ್ಲಿ ಏರಿಕೆ ಆಗಿದೆ. ಆಮೇಲೆ IPO ಬಗ್ಗೆ ನೆನ್ನೆ ಮಾತಾಡಿದ್ವಿ. ಮತ್ತು ಫಿನಾನ್ಸ್ ಬಾಂಡ್ IPO ಇದೆ 2 ಅಂತ, ಅದು ನೋಡಿ ಬೇಕಿದ್ರೆ ಟೈಮ್ ಇದ್ದರೆ. ಆಮೇಲೆ ಇದರಲ್ಲಿ 13 ಡಿಸೆಂಬರು, ಆಮೇಲೆ 14 ಡಿಸೆಂಬರ್ ಬೇರೆ 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 ಪ್ರತಿದಿನ ನಾವು ಒಂದು ಇಂಟ್ರಾಡೇ ಬಗ್ಗೆ ಮಾತಾಡಿದ್ವಿ. SBI ಬಗ್ಗೆ, ಇಂಡ್ಯಾಲ್ಕೋ ಬಗ್ಗೆ ಮಾತಾಡಿದ್ವಿ. ಅದು ನೋಡ್ತಾ ಇದ್ದರೆ ನಿಮಗೊಂದು ಐಡಿಯಾ ಸಿಗುತ್ತೆ, ಓವರಾಲ್ ಆಗಿ ಐಡಿಯಾಸ್. ಅದಕ್ಕೆ ನಾನು ಅದನ್ನು ಡೈಲಿ ನಿಮಗೆ ಅದನ್ನು ತೋರಿಸ್ತಾ ಇರ್ತೀನಿ. ಯಾವುದ್ರಲ್ಲಿ ಇಂಟ್ರಾಡೇನಲ್ಲಿ ಯಾವ್ಯಾವ ಥರ ಬಂತು, ಕ್ವಾಂಟಿಟೀಸ್ ಹೆಂಗೆ ಮ್ಯಾನೇಜ್ ಮಾಡ್ಬೋದು ಅಂತ ನಿಮಗೆ ನೋಡ್ತಾ ಇದ್ದರೆ ಅದು ಒಂದು ಅಭ್ಯಾಸ ಆಗುತ್ತೆ. ಅದರಲ್ಲಿ ನಿಮಗೆ ಅಭ್ಯಾಸ ಆಗ್ತಾಯಿದ್ರೆ ನಿಮಗೆ ಗೊತ್ತಾಗುತ್ತೆ, ಒಂದು ಐಡಿಯಾ ಸಿಕ್ಬಿಡುತ್ತೆ. ನೀವೇ ಚೆನ್ನಾಗಿ ಮಾಡೋಕ್ಕೆ ಶುರು ಮಾಡ್ತೀರಾ ಅದರಲ್ಲಿ ಟ್ರೇಡ್ನ. ಅದೇ ರೀತಿ ನೋಡೋಣ, ಇವತ್ತು ವೊಡಾಫೋನ್ ಐಡಿಯಾದಲ್ಲೂ ಮಾಡಿದ್ವಿ. ಇದರಲ್ಲಿ ರಿಲಯನ್ಸ್ ಪವರು ನೋಡಿದ್ವಿ. ಆಮೇಲೆ ರಿಲಯನ್ಸ್ ಪವರು ಇವತ್ತು ಅಡಾನಿ ಎಂಟರ್ಪ್ರೈಸಸಲ್ಲಿ ನೋಡಿ, ಅಡಾನಿ ಎಂಟರ್ಪ್ರೈಸಸ್ ಅಂತ ಬಂದಾಗ ಇದರದ್ದು ಓವರಾಲ್ ಪ್ರೈಸ್ ಪರ್ ಶೇರ್, ಇದರಲ್ಲಿ ಅಡಾನಿ ಎಂಟರ್ಪ್ರೈಸಸ್ನಲ್ಲಿ ಇಂಟ್ರಾಡೇ ಮಾಡೋಕ್ಕೆ ಕೊಡ್ತಾರೆ. ಓವರಾಲ್ ಪ್ರೈಸ್ ನೋಡಿದ್ರೆ ತುಂಬ ಜಾಸ್ತಿ ಇದೆ. ಈ ಟೈಮ್ನಲ್ಲಿ ಈ ಥರ ಇದ್ದಾಗ ನೀವೇನು ಮಾಡಬೇಕು, ಕ್ವಾಂಟಿಟೀಸ್ನ ಕಡಿಮೆ ಮಾಡ್ಕೋಬೇಕು. ಇಲ್ಲ ಅಂದರೆ ತುಂಬ ಜಾಸ್ತಿ ತೊಗೊಂಡ್ರೆ ನೀವು ತುಂಬ ಇನ್ವೆಸ್ಟ್ ಮಾಡ್ತೀರಾ. ಇದರಲ್ಲಿ ತುಂಬ ಇನ್ವೆಸ್ಟ್ ಮಾಡಿ ಪ್ರತಿಯೊಂದು ಶೇರಲ್ಲಿ ಒಂದು ಇಳಿಕೆ ಆಯಿತು ಅಂತ ಹೇಳಿದ್ರೆ ಸ್ಟಾಪ್ ಲಾಸ್ ಎಲ್ಲ ಕರೆಕ್ಟಾಗಿ ಮ್ಯಾನೇಜ್ ಮಾಡಿ ತುಂಬ ಲಾಸ್ ಆಗುತ್ತೆ. ಅದಕ್ಕೆ ನಿಮಗೆ ಒಂದು ಜಾಸ್ತಿ ರೇಟ್ ಇರೋ ಶೇರ್ಸ್ನಲ್ಲಿ ನೀವು ತೊಗೊಂಡಾಗ ಏನು ಮಾಡಬೇಕು, ನೀವು ಕ್ವಾಂಟಿಟೀಸ್ನ ಕಡಿಮೆ ಮಾಡಬೇಕು, ಕ್ವಾಂಟಿಟೀಸ್ ಮ್ಯಾನೇಜ್ ಮಾಡಬೇಕು, ಸ್ಟಾಪ್ ಲಾಸ್ನ ಹಾಕೋಬೇಕು. ಇದನ್ನು ಮ್ಯಾನೇಜ್ ಮಾಡಿದ್ರೆ ನಿಮಗೆ ಪ್ರಾಫಿಟ್ ನೋಡ್ತೀರಾ. ಅದೇ ರೀತಿ ಇವತ್ತು ಇಂಟ್ರಾಡೇ ಟ್ರೇಡ್ ಅಂತ ನೋಡಿದಾಗ ನೋಡಿ, ಇದು ಎಂಟ್ರಿ ಪಾಯಿಂಟ್, ಎಕ್ಸಿಟ್ ಪಾಯಿಂಟ್ ಅಂತ ನಾನು ಇಂಟ್ರಾಡೇನಲ್ಲಿ ಒಂದು ಟ್ರೇಡ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೆ. ಮಧ್ಯದಲ್ಲಿ ಇದು ಓವರಾಲ್ ಆಗಿ ನೀವು ನೋಡ್ಬೋದು, ಸುಮಾರು ಪ್ರತಿಯೊಂದು ಶೇರಿಗೆ 13 ರೂಪಾಯಿ 30 ಪೈಸಾ ಏರಿಕೆ ಆಗಿತ್ತು. ಬಟ್ ಓವರಾಲ್ ಆಗಿ ಎಂಡ್ ಆಯಿತು. ಡೇ ಎಂಡ್ ಆದಮೇಲೆ ನೀವು 3 ಗಂಟೆ ಒಳಗಡೆ ಇದು ಕ್ಲೋಸ್ ಮಾಡಬೇಕು ಇಂಟ್ರಾಡೇ. ಇಲ್ಲ ಅಂತ ಹೇಳಿದ್ರೆ ಅದು ಆಟೋಮೇಟ್ ಆಗಿಬಿಡುತ್ತೆ. ಓವರಾಲ್ ಆಗಿ ನೋಡಿದ್ರೂ 10 ರೂಪಾಯಿ ಆಗಿದೆ.
ಅಂದರೆ ಮಧ್ಯದಲ್ಲಿ ನೀವು ಯಾವಾಗ ಮಧ್ಯದಲ್ಲೇ ಎಕ್ಸಿಟ್ ಆಗ್ಬೋದು. ನೀವು ಎಂಡ್ ಡೇ ತನಕನೂ ಕಾಯ್ಕೊಂಡು ಕೂತ್ಕೋಬೇಕಾಗಿಲ್ಲ. ಲಾಸ್ ಆಗಿರ್ಬೋದು, ಪ್ರಾಫಿಟ್ ಆಗಿರ್ಬೋದು, ಮಧ್ಯದಲ್ಲಿ ನಿಮಗೆ ಅನ್ನಿಸ್ತಾ ಇದೆ ಇದರಲ್ಲಿ ನಮಗೆ ಸಾಕು ಪ್ರಾಫಿಟ್ ಆಗಿದೆ ಅಂದೂ ನೀವು ಎಕ್ಸಿಟ್ ಮಾಡ್ಬೋದು. ಅದನ್ನು ಎಕ್ಸಿಟ್ನ ಕಲ್ತ್ಕೊಳ್ಳಿ. ಮಧ್ಯದಲ್ಲಿ ಟ್ರೈ ಮಾಡಿ ನೋಡಿ. ಮಧ್ಯದಲ್ಲಿ ಒಂದು ಏರಿಕೆ ಆಗಿದೆ ಒಂದು ಪಾಯಿಂಟಲ್ಲಿ ಅಂದಾಗ ಎಕ್ಸಿಟ್ ಆಗಿಬಿಡಿ. ಎಂಡ್ ಆಫ್ ದ ಡೇ ಇನ್ನೂ ಕಡಿಮೆನೂ ಆಗ್ಬೋದು, ಜಾಸ್ತಿನೂ ಆಗ್ಬೋದು. ಎಕ್ಸಿಟ್ ಆಗಿ ಒಂದ್ಸಲಿ ಟ್ರೈ ಮಾಡಿ, ಅದನ್ನು ಆ ಮೆಥಡು ಗೊತ್ತಾಗುತ್ತೆ. ಅದೇ ರೀತಿ 9 ಜನವರಿ ಅಂತ ಹೇಳಿದ್ರೆ ಇವಾಗ ನಾವು ಟಾಟಾ ಮೋಟರ್ಸ್ ಬಗ್ಗೆನೇ ಮಾತಾಡೋಣ. ಒಂದು 50 ಶೇರ್ಸು ಇದರಲ್ಲಿ ಒಂದು 9,000ಕ್ಕೆ ಸಿಗೋದು. ಪ್ರತಿಯೊಂದು ಶೇರಲ್ಲಿ ಓವರಾಲ್ ಆಗಿ ತೊಗೋತಾ ಇದ್ದೀವಿ. ₹10.70 ಅಂದರೆ 50 ಶೇರಿಗೆ ಸುಮಾರು ₹535 ಲಾಭ. ಇದು ಇಂಟ್ರಾಡೇ ಟ್ರೇಡ್ ಆಫ್ ದ ಡೇ ಅಂತ ಹೇಳ್ಬೋದು. ಈ ಥರ ನೀವು ಜಾಸ್ತಿ ಪ್ರೈಸಿಂದು ಶೇರ್ಸ್ ಇದ್ದಾಗ ಕ್ವಾಂಟಿಟೀಸ್ ಕಡಿಮೆ ಮಾಡ್ಕೊಳ್ಳಿ. ಅದೇ ಕಡಿಮೆ ಇತ್ತು ಅಂತ ಹೇಳಿದ್ರೆ ಪ್ರೈಸು ಸ್ವಲ್ಪ ಕ್ವಾಂಟಿಟೀಸ್ ಜಾಸ್ತಿ ಮಾಡಿಕೊಂಡು ನಿಮ್ಮ ಓವರಾಲ್ ಬಜೆಟ್ ಒಳಗಡೆ ಮ್ಯಾನೇಜ್ ಮಾಡ್ಕೊಳ್ಳಿ. ಸ್ಟಾಪ್ ಲಾಸ್ ಯೂಸ್ ಮಾಡಿ. ಸೊ ಈ ವಿಡಿಯೋ ನೋಡೋದಕ್ಕೆ ತಮಗೆಲ್ಲರಿಗೂ ಧನ್ಯವಾದ. ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ತಮಗೆ ಲೈಕ್ ಮಾಡಿ. ತಮಗೆಲ್ಲರಿಗೂ ತುಂಬ ಧನ್ಯವಾದ.